ನಾನು ಹ್ಮ್ ಒಳ್ಳೆ ಪಾತ್ರ ಮಾಡೋದನ್ನ ನಾನು ಒಪ್ಕೊಳ್ತಾನೆ, ಕೆಟ್ಟ ಪಾತ್ರಗಳನ್ನು ಮಾಡೋವಾಗ ಬೈದವರು ಇದ್ದಾರೆ. ನಾನು ಗಯ್ಯಾಳಿ ಹಂಗೆ ವರ್ತನೆ ಮಾಡೋವಾಗ ಗೋಡೆ ಬರಹಗಳೆಲ್ಲ ಕೆಟ್ಟದಾಗ ಬರೆದವ್ರು ಇದ್ದಾರೆ. ಈಗ ವಾಟ್ಸಪ್ಗಳಲ್ಲಿ ಬರೆಯೋರು ಇರ್ತಾರೆ. ವೈ ಶುಡ್ ಒನ್ ಮಸ್ಟ್ ಹ್ಮ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್. ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಹೋಗೋದು. ಒಪ್ಪಿಸೋ ಕೆಲಸ ನಮ್ಮದು. ನಾವೇನು ಮಾಡಿದ್ದೀವೋ ಒಪ್ಕೊಳ್ಳೋ ಮನಸ್ಸಿಗೆ, ಒಪ್ಪತ್ತೇ ಇರಲಾರ್ದವ್ರಿಗೆಲ್ಲ. ನೀವು ಒಮ್ಮೆಲೆ ನಿಮಗೆ ಕಾಂಗ್ರೆಸ್ ಪಕ್ಷ ನೀವು ಸೇರ್ಕೊಂಡ್ರಿ, ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸನ್ನು ಒಪ್ಕೊಂಡ್ರೋ ಅಥವಾ ಏನು ಕಾರಣಕ್ಕೆ ನೀವು ರಾಜಕಾರಣಕ್ಕೆ ಹೋದ್ರಿ? ನಾನು ಚಿಕ್ಕಂದಿನಿಂದಲೂ ಕೂಡ ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ. ನಾನು ಪಕ್ಷದಲ್ಲಿ ನಟಿಯಾಗಿ ನನ್ನನ್ನು ಅವರು ಗುರುತಿಸಿದ್ರು ಕೂಡ ಪಕ್ಷದ ಒಳಗೆ ಒಬ್ಬ ಕಾರ್ಯಕರ್ತೆ ಹಾಗೆ ದುಡ್ದಿರೋದು ಹೆಚ್ಚು. ಕಲಾವಿದೆಯಾಗಿ ನಾನು ಪಾತ್ರಗಳನ್ನು ಹೇಗೆ ಗಮನಿಸ್ತಾ ಹೋಗ್ತೀನೋ, ಅದೇ ಥರ ರಾಜಕೀಯದಲ್ಲೂ ಬಹಳ ಗಮನಿಸ್ತೀನಿ ನಾನು. ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯ ಸರ್. ಹ್ಮ್ ಸಿದ್ದರಾಮಯ್ಯ ಸರು ನನಗೆ ಅವಕಾಶವನ್ನು ಕೊಡ್ತೀನಿ ಅಂತ ಒಂದು, ನೀನು ಗೆದ್ದು ಬಾ, ನಾನು ನಿನ್ನ ಮಂತ್ರಿ ಮಾಡ್ತೀನಿ ಅಂತ ಒಂದು ಮಾತು ಅಂದಿದ್ರು. ಹ್ಮ್ ಅದೇ ಥರ ಮಾಡಿದರು. ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ಒಂದು ರೀತಿ ನೀತಿ ಇರುತ್ತೆ, ಹ್ಮ್ ಒಂದು ಕಾನೂನು, ಒಂದು ಚೌಕಟ್ಟು ಇರುತ್ತೆ, ಒಂದು ನಿಯಮ ಇರುತ್ತೆ. ಹ್ಮ್ ಆಮೇಲೆ ಸಲ್ಲದವರಿಗೆಲ್ಲ, ಅಪಾತ್ರರಿಗೆಲ್ಲ ನಾವು ಕೆಲಸ ಮಾಡಿಕೊಡ್ಬೇಕು. ಅಂದರೆ ಈ ಇದನ್ನು ಕೊಡಬೇಕಾದ್ರೆ ಎಸ್ಪೆಷಲಿ ಅನುದಾನಗಳನ್ನು ಕೊಡ್ಬೇಕಾದ್ರೆ. ಕೊಡುವಂಥ ವಿಷಯದಲ್ಲೇ ಸ್ವಲ್ಪ ಹೆಚ್ಚು ಅವರು ನೆಗೆಟಿವ್ ಪಬ್ಲಿಸಿಟಿ ಮಾಡಿದ್ದಾರೆ. ಕಲಾವಿದೆಯಾಗಿ ಅಷ್ಟು ಹೆಸರು ಮಾಡಿದ್ರಿ, ನಿಧಾನಕ್ಕೆ ಹಣನೂ ಬರೋಕ್ಕೆ ಶುರುವಾಯಿತು, ಪ್ರಶಸ್ತಿ ಪುರಸ್ಕಾರಗಳು ಬಂದು, ರಾಜ್ಯ ನಾಟಕ ಅಕಾಡೆಮಿ, ರಾಷ್ಟ್ರ ಪ್ರಶಸ್ತಿ, ಕಮರ್ಷಿಯಲ್ ಸಿನಿಮಾದಿಂದ ಆರ್ಟ್ ಮೂವಿವರೆಗೂ ಹೋಗ್ಬಿಟ್ರಿ. ಕಾಸರವಳ್ಳಿಯವರು ನಿಮ್ಮನ್ನು ಗುರುತಿಸಿದರು. ಓಕೆ, ಯು ಆರ್ ಪರ್ಫೆಕ್ಟ್ ಆರ್ಟಿಸ್ಟ್, ಅದ್ಭುತ ನಟಿ ಅಂತ ನಾವು ಅಂತೀವಿ. ಎಲ್ಲರೂ ಗುರುತಿಸಿದ್ದಕ್ಕಲ್ಲ, ಆ ನಿಮ್ಮ ವೈವಿಧ್ಯಮಯ ಅಭಿನಯ ಇದೆಯಲ್ಲ, ನನಗೆ ಇವತ್ತಿಗೂ ಭಾಳಷ್ಟು ನಿಮ್ಮ ಪಾತ್ರಗಳು ಕಾಡ್ತೋ ಜೊತೆಗೆ ಆ ಕಾಮಿಡಿನ, ಸೋಲೋ ಕಾಮಿಡಿನ ನಿಭಾಯಿಸಲಿಕ್ಕೆ ನೀವು ರಂಗಭೂಮಿಗೆ ಹೋಗಿದ್ದು ಅನಿವಾರ್ಯ, ಹೊಟ್ಟೆಪಾಡು, ಅದನ್ನು ದಕ್ಕಿಸ್ಕೊಂಡಿದ್ದು ಪರಿಸ್ಥಿತಿ. ಅದೆಲ್ಲದಕ್ಕಿಂತಲೂ ಭಾಳ ಮುಖ್ಯ ನಮಗೆ ಗೌರವ ಈ ಬರ್ತಾ ಇರೋದೇನೆಂದರೆ, ಈ ಪುರುಷ ಪ್ರಧಾನ ವ್ಯವಸ್ಥೆಯ ಮನಸ್ಥಿತಿಯ ದುಷ್ಟತನಕ್ಕೆ ನೀವು ಬಲಿಯಾಗದೇ ಇರೋದು. ಯಾಕಂದ್ರೆ ಅದು ನೀವು ಹೇಳೋವರೆಗೂ ನಮಗೆ ಬಲಿ ಕಷ್ಟ ಇಲ್ಲ. ಬಹುಶಃ ನಾವು ಮೆತ್ತನೆಯ ಸ್ವಭಾವದ ಹೆಣ್ಮಾಳಾಗಿ ಬಂದಿದ್ರೆ ಬಹುಶಃ ಅದ್ರ ಉಪಯೋಗ ಆಗ್ತಿದ್ದೇನೋ. ಸ್ವಲ್ಪ ಗಟ್ಟಿ ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟೆ ನಾನು. ಹ್ಞೂ ನೋಡೋರಿಗೆ ಒಂದು ಸ್ವಲ್ಪ ಘಟವಾಣಿ ಥರ, ಗಯ್ಯಾಳಿ ಥರ, ಗಂಡುಬಿರಿ ಥರ, ಆ ಥರ ನನ್ನ ಐ ವಾಸ್ ನಾಟ್ ಲೈಕ್ ದ್ಯಾಟ್. ತುಂಬ ಇನ್ನೋಸೆಂಟ್ ಹುಡುಗಿ ಆ ಥರ ಪರಿವರ್ತನೆ ಆದ್ಲು ಅಂತ ಹೇಳಿದ್ರೆ, ಅದನ್ನು ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ನಾವು ಆ ಥರ ಇರಲೇಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕೆಲಸದ ಕಡೆನೇ ಹೆಚ್ಚು ಗಮನ ಕೊಡ್ತಾ 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 ಹೋದಾಗ ಅಲ್ಲಿ ನಮಗೆ ಹೆಸರು ಕೀರ್ತಿ ಬರ್ತಾ ಹೋಗ್ತದೆ. ಬಟ್ ಅಲ್ಲಿ ಸಮಯ ಇಲ್ಲದೆ ದುಡಿತಿತ್ತು. ಹ್ಞೂ ಯಾರ ಕಡೆಗೂ ತಿರುಗಿ ನೋಡೋಕೆ ಪುರ್ಸೋತಿರ್ತಿರ್ಲಿಲ್ಲ ನನಗೆ. ಮತ್ತು ಯಾರೂ ಸಹಿತ ನನ್ನ ಹತ್ರ ಬರೋಕ್ಕೂ ಅವ್ರಿಗೂ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಐ ವಾಸ್ ವೆರಿ ಟಫ್ ಲೇಡಿ. ಹ್ಞೂ ನೋಡೋರಿಗೆ ಒಂಥರ ಸಂಸ್ಕಾರಹೀನ ಹೆಣ್ಮಗಳು, ಈ ಥರ ಕೆಟ್ಟದಾಗಿ ಅವಾಚ್ಯ ಶಬ್ದಗಳು ಬಾಯಲ್ಲಿ ಸುಲಲಿತವಾಗಿ ಪುಂಗ ಬರ್ತಿದ್ದು. ಸೊ ಹಾಗಾಗಿ ನನ್ನ ಹತ್ರ ಬರೋಕ್ಕೂ ಕೂಡ ಸವಾಸ ಸುಂದರಪ್ಪ ಸರಿ ಇಲ್ಲ ಅನ್ನೋ ಥರದಲ್ಲೂ ಇತ್ತು. ಸೊ ಅದೇನು ಸುಮ್ಮನೆ ಅದು ಅವೆಲ್ಲನೂ ನನಗೆ ಒಳ್ಳೆಯದಾಗಿದೆ. ಅಲ್ಲ, ಪ್ರೊಟೆಕ್ಟಿವ್ ಟೆಕ್ನಾಲಜಿ ಅದು. ನಿಮ್ಮನ್ನು ನೀವು ರಕ್ಷಣೆ ಪ್ರೊಟೆಕ್ಟಿವ್ ಮಾಡ್ಕೊ ಟೆಕ್ನಿಕ್. ಹಾಂ, ಡಿಪ್ಲೊಮ್ಯಾಟ್ ಆಗಿ ನೀವು ಅದನ್ನು ಪ್ರೊಟೆಕ್ಟ್ ಮಾಡಿದಿರಿ. ಆಮೇಲೆ ಅದೇ ಹೇಳಿದ ಅದು ಒಂದು ಹಂತದವರೆಗೂ ಆಮೇಲೆ ನಿಮ್ಮ ಆಮೇಲೆ ಮತ್ತೆ ಬದಲಾಯಿತು. ಮತ್ತೆ ರಾಜಕಾರಣಕ್ಕೆ ಎಂಟ್ರಿ ಆದ ಮೇಲೆ ಸಜ್ಜನರ ಸಹವಾಸ, ಓದು, ಬರಹ, ಮತ್ತೊಂದು ಅವ್ರು ನೋಡಿ ಕಲಿಯೋದು. ನಾನು ಹೆಚ್ಚು ಜೀವನದಲ್ಲಿ ಸಮಾಜದಿಂದ ನೋಡಿ ಕಲ್ತಿದ್ದೆ ಹೆಚ್ಚು. ಹೌದು, ನನ್ನಲ್ಲಿ ಇಲ್ಲದ್ದೆಲ್ಲ ಇವತ್ತು ನನ್ನಲ್ಲಿ ಏನಾದ್ರು ಸೇರಿದೆ ಅಂತ ಹೇಳಿದ್ರೆ ಅದು ನನ್ನ ಸುತ್ತಮುತ್ತಲಿರ್ತಕ್ಕಂಥ ಸಮಾಜ, ಪರಿಸರ, ವ್ಯಕ್ತಿಗಳು ನನಗೆ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಒಂದು ಗುಣಗಳು. ಆದರೂ ಈ ಸಮಾಜದ ಮೂದಲಿಕೆ ಇದೆಯಲ್ಲ ಮೇಡಮ್, ಯಾವ ಹಂತಕ್ಕೆ ಹೋದರೂ ಈ ಥರದ ಮೂದಲಿಕೆಗಳನ್ನು ಮೀರಿ ಬೆಳಿಬೇಕು ಉಮಾಶ್ರೀ ಥರ ಅನ್ನೋದು ಒಂದು ಮೆಸೇಜು. ಅದು ಯಾವತ್ತೂ ಇರುತ್ತೆ ಸರ್. ಯಾರನ್ನು ಬಿಟ್ಟಿದೆ? ಗಂಡಸರನ್ನು ಬಿಟ್ಟಿದೆಯಾ? ಗಂಡಸು ಹೆಂಗಸು ಅನ್ನೋ ತಾರತಮ್ಯ ಮೂದಲಿಕೆಗೆ ಇಲ್ಲ ಸರ್. ಅವ್ರಿಗೂ ಆ ಥರದ್ದು ಇನ್ನೇನೋ ಹೇಳ್ತಿರ್ತಾರೆ, ನಮಗೂ ಹೇಳ್ತಿರ್ತಾರೆ. ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗೋ ಹಾಗಿದ್ರೆ ಸಾಕು. ಬೇರೆಯವ್ರಿಗೆ ನಾವು ಮಣೆ ಹಾಕಬೇಕಾಗಿಲ್ಲ, ಅಂದರೆ ಅದನ್ನು ಭಾಳ ತಲೆಗೆ ಹಾಕ್ಕೋಬೇಕಾಗಿಲ್ಲ.
ಲೆಟ್ ದೆಮ್ ಟಾಕ್. ಓಕೆ. ನಮ್ಮನ್ನು ನಾವು ಹೀಯಾಳಿಸೋರ ಜೊತೆಯಲ್ಲಿ ಹೊಗಳೋರು ಇರ್ತಾರೆ, ಹೌದು. ನಮ್ಮನ್ನು ದ್ವೇಷಿಸೋರ ಜೊತೆ ನಮ್ಮ ಹಿತೈಷಿಗಳು ಇರ್ತಾರೆ, ನಾವು ಮಾಡೋ ಕೆಲಸವನ್ನು ಇಷ್ಟಪಡೋರು ಇರ್ತಾರೆ ಅಲ್ವೇ. ನಾನು ಒಳ್ಳೆ ಪಾತ್ರ ಮಾಡೋದನ್ನು ನಾವು ಒಪ್ಕೊಳ್ತಾನೆ ಕೆಟ್ಟ ಪಾತ್ರಗಳನ್ನು ಮಾಡೋವಾಗ ಬೈದವರು ಇದ್ದಾರೆ. ನಾನು ಗಯ್ಯಾಳಿಯಂಗೆ ವರ್ತನೆ ಮಾಡೋವಾಗ ಗೋಡೆ ಬರಹಗಳೆಲ್ಲ ಕೆಟ್ಟದಾಗ ಬರೆದವ್ರು ಇದ್ದಾರೆ. ಈಗ ವಾಟ್ಸಪ್ಗಳಲ್ಲಿ ಬರೆಯೋರು ಇರ್ತಾರೆ. ವೈ ಶುಡ್ ವ ಮಸ್ಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್. ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಹೋಗೋದು. ಒಪ್ಪಿಸೋ ಕೆಲಸ ನಮ್ಮದು. ನಾವೇನು ಮಾಡಿದೀವೋ ಒಪ್ಕೊಳ್ಳೋ ಮನಸ್ಸಿಗೆ, ಒಪ್ಪತ್ತೇ ಇರಲಾರ್ದವ್ರಿಗೆಲ್ಲ ನಿಮ್ಮ ಧೈರ್ಯ, ಪ್ರಬುದ್ಧತೆ ಅಷ್ಟೇ. ಅವಾಗಲಿಂದು ಸಣ್ಣ ವಯಸ್ಸಿಂದಲೂ ಅದೇ ಥರ ಇದೆ. ಬಂದಿದ್ರಲ್ಲ ನೀವು. ಒಮ್ಮೆಲೆ ನಿಮಗೆ ಕಾಂಗ್ರೆಸ್ ಪಕ್ಷ ನೀವು ಸೇರಿಕೊಂಡ್ರಿ, ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸನ್ನು ಒಪ್ಕೊಂಡ್ರು ಅಥವಾ ಏನು ಕಾರಣಕ್ಕೆ ನೀವು ರಾಜಕಾರಣಕ್ಕೆ? ನಾನು ಚಿಕ್ಕಂದಿನಿಂದಲೂ ಕೂಡ ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ. ನಾವಿದ್ದದ್ದು ಇಲ್ಲಿ ಸೋಮೇಶ್ವರ ನಗರ. ರಾಮಲಿಂಗಾರೆಡ್ಡಿಯವರು ಆವಾಗ ಕಾರ್ಪೊರೇಟ್ರಾಗಿ ಎಲೆಕ್ಟ್ ಆಗಿದ್ರು, ಆನಂತರ MLA ನಿಂತರು. ಹಾಗಾಗಿ ಆ ಸೋಮೇಶ್ವರ ನಗರದಲ್ಲಿ ಮೊದಲನೆಯ ಮನೆ ವಿಲ್ಸನ್ ಗಾರ್ಡನ್ಗೆ ಬಂದು ಸೋಮೇಶ್ವರ ನಗರ ಅಲ್ಲಿ ಆ ಹೊಲದಲ್ಲಿ ಸೈಟ್ಗಳನ್ನ ಮಾಡಿದಾಗ ಮೊದಲನೇ ಮನೆ ನಮ್ಮ ತಂದೆಯವ್ರು ಕಟ್ಟಿದ್ದು. ಆಗ ಫಸ್ಟ್ ಕಾಂಗ್ರೆಸ್ ಬೋಟ ನಮ್ಮ ತಂದೆ ಮನೆ ಮೇಲೆ ಹಾರಾಟ ಆಡ್ತಿದ್ದು. ರಾಮಲಿಂಗಾರೆಡ್ಡಿ ಅವ್ರು ಬಂದರು, ಆ ಏರಿಯಾಗೆ ಫಸ್ಟ್ ಅಪ್ಪನ ನೋಡಿ ಅಪ್ಪನ ಜೊತೆ ಮಾತಾಡೇ ಹೋಗ್ತಿದ್ರು. ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತಂದೆ ಅಂಥೇಳಿ ಬೆಲೆ ಕೊಡ್ತಿದ್ರು, ಅವ್ರ ಪೆನ್ಷನ್ನು ಬರ್ತಿತ್ತು. ಸೊ ಹಾಗಾಗಿ ಆ ಕುಟುಂಬದ ಒಂದು ವಾತಾವರಣ ಕೂಡ ಹಾಗೆ ಬಂದಿದ್ದರಿಂದ ಇವತ್ತಿನವರೆಗೂ ನನಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ನನ್ನ ತಲೆಯಲ್ಲಿ ಏನೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತಗಳಲ್ಲೂ ನನಗೆ ಕಾಂಗ್ರೆಸ್ ಪಕ್ಷ ನಿಮ್ಮ ಪ್ರತಿಭೆ ಮತ್ತು ಜನಪ್ರಿಯತೆಯನ್ನು ಬಳಸಿಕೊಂಡು ನೀವು ಸ್ಟಾರ್ ಕ್ಯಾಂಪೇನರ್ ಆದ್ರಿ. ಆದರೆ ಅದನ್ನು ಪ್ರತಿಭೆಯನ್ನು ಗುರುತಿಸಿ ವಿಧಾನ ಪರಿಷತ್ತಿನವರೆಗೂ ಕೊಂಡೊಯ್ದಿದೆಯಲ್ಲ ಕಲಾವಿದರ ಕೋಟಾದಲ್ಲಿ, ಆ ಕ್ಷಣ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ನಾನು ಪಕ್ಷದಲ್ಲಿ ನಟಿಯಾಗಿ ನನ್ನನ್ನು ಅವರು ಗುರುತಿಸಿದ್ರೂ ಕೂಡ ಪಕ್ಷದ ಒಳಗೆ ಒಬ್ಬ ಕಾರ್ಯಕರ್ತೆ ಹಾಗೆ ದುಡ್ದಿರೋದು ಹೆಚ್ಚು. ನಾನು ಕೆಲಸದಿಂದಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದೊಂದು ಹುದ್ದೆಗಳನ್ನು ಅಲಂಕಾರ ಮಾಡಿ ಪಕ್ಷದ ಒಳಗೆ ಜನರಲ್ ಸೆಕ್ರೆಟ್ರಿ, ಪ್ರಾಪಗಂಡಾ ಕಮಿಟಿ ಆ್ಯಂಡ್ ಹಿಂದುಳಿದ ವರ್ಗದ ಮೋರ್ಚಾ ರಾಜ್ಯದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿರುವಂಥದ್ದು. ಹೀಗೆ ಕೆಲಸ ಮಾಡ್ತಾನೆ ಹೋಗಿರೋವಂಥವ್ಳು. ಇನ್ಚಾರ್ಜ್ಗಳು ಕೊಡ್ತಿದ್ರು, ಹೋಗ್ತಿದ್ದೆ ಬರ್ತಿದ್ದೆ. ನಗರಸಭೆ, ಪುರಸಭೆ ಎಲೆಕ್ಷನ್ ಇನ್ಚಾರ್ಜ್ಗಳು ಈ ಥರದ್ದೆಲ್ಲ ನಾನು ಮಾಡಿಕೊಂಡೇ ಬಂದೆ. ಹೆಚ್ಚು ಉತ್ತರ ಕರ್ನಾಟಕದಲ್ಲೇ ನನ್ನನ್ನು ಬಳಸ್ತಾ ಇದ್ದಿದ್ದು ಪಕ್ಷ. ಸೊ ಹಾಗಾಗಿ ಪಕ್ಷದ ಒಳಗಿನ ಒಬ್ಬ ಕಾರ್ಯಕರ್ತೆಯಾಗಿ ಮುಖಂಡಳಾಗಿ ದುಡಿದಿದ್ರ ಜೊತೆಯಲ್ಲಿ SM ಕೃಷ್ಣರವರು ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ, ಆಮೇಲೆ ಬಳ್ಳಾರಿ ಎಲೆಕ್ಷನಲ್ಲಿ ಮೇಡಮ್ ಅವರು ಕೆಲಸ ಮಾಡಿದ್ದು, ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು, ಎಲ್ಲವೂ ಪೂರಕವಾಗಿ ಒಂದು ವಾತಾವರಣ ಸೃಷ್ಟಿಯಾಗಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ರು. ಏನಿತ್ತು ಮೇಡಮ್, ಅದನ್ನು ಹೆಂಗೆ ನೀವು ಬಳಸ್ಕೊಂಡ್ರಿ? ನನಗೆ 93ನಲ್ಲಿ ನಾನು ರಾಜಕೀಯಕ್ಕೆ ಬಂದಂಥವ್ಳು. ಬಂಗಾರಪ್ಪ ಅವರ ಪಕ್ಷವನ್ನು ಸೇರಿ ಆ ನಂತರ ಕಾಂಗ್ರೆಸ್ಸಿಗೆ ಬಂದಿದ್ದೆ. ಯಾಕೆಂದರೆ ಕಾಂಗ್ರೆಸ್ಸಿಗೆ ನೇರವಾಗಿ ನನಗೆ ಸೇರ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ವಜ್ರಮುನಿಯವ್ರನ್ನ ಕೇಳಿದೆ, ಮತ್ತು ರಾಮಲಿಂಗಾರೆಡ್ಡಿಯವರು ಇಲ್ಲಿ ಒಬ್ಬರು ಇದ್ರು, ಅವ್ರು ಎರಡು ಕೇಳಿದೆ, ಬಟ್ ಯಾರೂ ಅದು ಇಂಟ್ರೆಸ್ಟ್ ತೊಗೊಳ್ಳಿಲ್ಲ. ಸೊ ಸುಮ್ಮನಾಗಿದ್ದೆ. ಅದು 85, 86ಅಲ್ಲಿ. ಆಮೇಲೆ ಸುಮ್ಮನಾಗ್ಬಿಟ್ಟಿದೆ. ಆಮೇಲೆ ಕುಮಾರ್ ಬಂಗಾರಪ್ಪವರು ಅಂಗೈಲಿ ಅಪ್ಸರೆ ಅಂತ ಸಿನಿಮಾ ಮಾಡೋ ಕಾಲಕ್ಕೆ ಹೇಳಿದೆ ನಾನು, ಈ ಥರ ನಂಗೆ ಇಂಟ್ರೆಸ್ಟ್ ಇದೆ ಅಂತ. ಆಗ ಬಂಗಾರಪ್ಪವರು ಮುಖ್ಯಮಂತ್ರಿ ಆಗಿದ್ರು. ಸ್ವಲ್ಪ ದಿನ ತಡೀರಿ ಹೇಳ್ತೀನಿ. ಆಗ ಅವರು ಹೊರಗಡೆ ಬಂದು KCP ಮಾಡಿದರು. ಆಗ ನಾನು ಅಲ್ಲಿ ಹೋಗಿ ಜಾಯಿನ್ ಆಗಿ ಅವ್ರ ಪಕ್ಷದಲ್ಲಿ ಕರ್ನಾಟಕ ಕಲಾವಿದರ ಸೆಲ್ಗೆ ಅಧ್ಯಕ್ಷರು ಮಾಡಿದರು. ಅವ್ರ ಜೊತೆಯಲ್ಲೇ ತಿರುಗಾಟಗಳು ಹೆಚ್ಚು ಮಾಡ್ತಾಯಿದ್ದೆ. ಅವರ ಮಾತು ಧಾಟಿ, ಯಾವ ವಿಷಯವನ್ನು ಹೇಗೆ ಕಾನ್ಸಂಟ್ರೇಟ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಎಲ್ಲವೂ ಗಮನಿಸುವಿಕೆ ಬಹಳ. ಕಲಾವಿದೆಯಾಗಿ ನಾನು ಪಾತ್ರಗಳನ್ನು ಹೇಗೆ ಗಮನಿಸ್ತಾ ಹೋಗ್ತೀನೋ ಅದೇ ಥರ ರಾಜಕೀಯದಲ್ಲೂ ಬಹಳ ಗಮನಿಸ್ತೀನಿ ನಾನು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಪ್ರಸ್ತುತ ಸಮಸ್ಯೆಗಳು ಏನೇನಿದೆ, ಯಾವುದನ್ನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಒಂದೊಂದು ಗಂಟೆಗಳ ಕಾಲ ನಾನು ಭಾಷಣಗಳನ್ನು ಮಾಡುವಷ್ಟರ ಮಟ್ಟಿಗೆ ತಯಾರಾದೆ ನಾನು. ಬಂಗಾರಪ್ಪನವರು ದೊಡ್ಡ ಹಿಂದುಳಿದ ನಾಯಕ, ಅರಸೋರ ನಂತರ ಅವ್ರ ಗರಡಿಯಲ್ಲಿ ಬೆಳೆದದ್ದು ನಿಮ್ಮ ಸದೈವ. ಹೌದು, ಅವರ ಗರಡಿಯಲ್ಲೇ ಬೆಳೀತಾ. ಅವ್ರಿಗೆ ಎಷ್ಟು ಮಟ್ಟಿಗೆ ಅಂದರೆ ಅವ್ರ ಹಿಂದೆ ನನ್ನ ಭಾಷಣ ಮುಗಿದ್ಮೇಲೆ ಮುಂದಿನ ಊರಿಗೆ ನಾನು ಕಳಿಸ್ಬಿಡ್ತಿದ್ರು.
ಹ್ಮ್. ಅಲ್ಲಿ ನಾನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆಗಳ ಕಾಲ ಭಾಷಣ ಮಾಡಿ ಆಮೇಲೆ ಬಂದು ಇವ್ರು ಜಾಯಿನ್ ಆಗ್ತಾರೆ. ಹಾಗೆಲ್ಲ ಸ್ಟೇಜ್ ಕವರ್ ಮಾಡಿದಂಥ ಅನುಭವಗಳು ಕೂಡ ಸಿಗ್ತಾ ಹೋಯಿತು ನನಗೆ. ಆಮೇಲೆ ಕಾಂಗ್ರೆಸ್ಸಿಗೆ 1996 ಕೇಸರಿ ಅವರು ಸಾಹೇಬರು ಇದ್ದಾಗ, ACC ಅಧ್ಯಕ್ಷರು ಧರ್ಮ್ ಸಿಂಗ್ ಅವರು ಇವರೆಲ್ಲ ಇದ್ದಾಗ ಮರ್ಜ್ ಆಯಿತು KCP. ಹೌದು. ಆ ಮರ್ಜ್ ಆದಮೇಲೆ ನಾನಿಲ್ಲೇ ಉಳ್ಕೊಂಡೆ. ಕಾಂಗ್ರೆಸ್ಸಿಗೆ ಬಂದ್ರಿ. ಕಾಂಗ್ರೆಸ್ಸಿಗೆ ಬಂದಮೇಲೆ ನಿಮ್ಮನ್ನ SM ಕೃಷ್ಣ ಅವರು ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡಿದರು. ಅಲ್ಲಿ ನೀವು ಕಲಾವಿದರ ಪರವಾಗಿ ಖರ್ಗೆಜಿ ಅವರು ಅಧ್ಯಕ್ಷರಾದಾಗ ಟಿಕೆಟ್ ಕೊಟ್ಟರು. ಹಾಂ, ಅದು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ರಿ, ನಿಮಗೆ ಖುಷಿ ಆಯಿತು, ತೃಪ್ತಿ ಆಯಿತು. MLA ಆಗಿ ಪಬ್ಲಿಕ್ ಎಲೆಕ್ಷನ್ ಫೇಸ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ನಮ್ಮ ಈ ವೀವರ್ಸ್ ಕಮ್ಯುನಿಟಿಲಿ, ದೇವಾಂಗ ಸಮಾಜದಲ್ಲಿ ನಮ್ಮ ಸ್ವಾಮೀಜಿಗಳು ಯಾವಾಗಲೂ ಹೇಳ್ತಾರೆ, ನಿಮ್ಮಂತೆಲ್ಲ ರಾಜಕೀಯಕ್ಕೆ ಬರಬೇಕು, ಮಾಡಬೇಕು ಅಂತ. ಅವರ ಆ ಇನ್ಸ್ಪಿರೇಷನ್ನೇ ನನಗೆ ಯಾಕೆ ಹೋಗಬಾರ್ದು, ಬರೀ ಭಾಷಣಗಳಲ್ಲಿ ನಾವು MLAಗಳಿಗೆ ಆಗೋಕ್ಕಾಗಲ್ಲ, ಅದಾಗಲ್ಲ, MP ಇಲ್ಲ ನಮ್ಮ ಸಮಾಜದಲ್ಲಿ, ಹಾಗೆ ಹಿಂಗೆ ಅಂತ ಅನ್ನೋರು, ಯಾಕಾಗಲ್ಲ ನೋಡಬೇಕಲ್ಲ ಅಂಥೇಳಿ ಹೋಗಿ ಅಲ್ಲಿ ಸಕ್ಸಸ್ ಆದೆ. ಸೊ ಹಾಗಾಗಿ ಪಕ್ಷದಲ್ಲಿ ಬಹಳ ಸದೃಢವಾಗಿ ಬೆಳೀತಾನೆ ಬಂದೆ. ಆಮೇಲೆ ಎಲ್ಲ ಲೀಡರ್ಸು ನನ್ನನ್ನು ಬೆಳೆಸಿದ್ದಾರೆ, ಕೋಆಪ್ರೇಟ್ ಮಾಡಿದ್ದಾರೆ. ಇಂಥವರು ಅಂತ ನಾನು ಹೇಳೋದು ಕಷ್ಟ. ಪ್ರತಿಯೊಬ್ಬ ಪರಮೇಶ್ವರ್ಜಿಯಿಂದ ಹಿಡ್ಕೊಂಡು, ಖರ್ಗೆಜಿಯವರಿಂದ ಹಿಡ್ಕೊಂಡು, ಧರ್ಮ್ ಸಿಂಗ್ ಅವರು, ಖರ್ಗೆ ಅವರು, ಈವನ್ DK ಶಿವಕುಮಾರ್ ಆಗ್ಲಿಂದ ಈಗಲಿವರು ಕೂಡ ಪ್ರತ್ಯಕ್ಷವಾಗಿ ಕೆಲವರು, ಪರೋಕ್ಷವಾಗಿ ಕೆಲವರು ನನ್ನ ಬಗ್ಗೆ ಯಾರು ಇವತ್ತಿಗೂ ಕೇವಲವಾಗಿ ಯಾರು ಏನು ಮಾತಾಡೋದಿಲ್ಲ. ಮತ್ತು ದೇ ಗೇವ್ ಮಚ್ ಇಂಪಾರ್ಟೆನ್ಸ್ ಆ್ಯಂಡ್ ಗೌರವ ಎಲ್ಲವೂ ಕೊಟ್ಟಿದ್ದಾರೆ. ಇದು ನೀವು ಬೆಂಗಳೂರು ಬೇಸ್ಡ್, ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಕಲಾವಿದೆಯಾಗಿ ನಿಮ್ಮ ಸ್ಥಾನ ಗಟ್ಟಿಯಾಗಿತ್ತು. ತುಂಬ ದೂರದ ಬಾಗಲಕೋಟೆ ಜಿಲ್ಲೆಯ ತೇರದಾಳಕ್ಕೆ ಹೋದ್ರಲ್ಲ, ಅಲ್ಲಿ ನಿಮ್ಮ ಜಾತಿಯ ಜನಸಂಖ್ಯೆ ಇದ್ದ ಕಾರಣಕ್ಕೆ ನೀವು ಗೆದ್ರಿ ಅನ್ನಿಸ್ತದೆಯೋ? ನಂದು ಕೆಲವೊಂದು ಸಲ ಹುಚ್ಚುತನಗಳು ನನ್ನಲ್ಲಿ ಭಾಳ ಇದ್ದಾವೆ. ಏನಾಗೋದಿಲ್ಲ, ಅವನ್ನೆಲ್ಲ ನುಗ್ಗಿ ಮಾಡೋಚ್ಚು. ಒಂದು ಟಿಕೆಟ್ ಕೊಟ್ಟು ಪಕ್ಷ ಹೋಗಕ್ಕೆ ಧೈರ್ಯ ಬೇಕಲ್ಲ? ಹೋಗೋಕ್ಕೆ ಧೈರ್ಯ ಬರಲಿಲ್ಲ. ಆಮೇಲೆ ಲಾಸ್ಟ್ ದಿವಸ ಹೋಗಿ ನಂಗೆ ಬೇಡ ಅಂತಂದೆ. ನನಗೆ ನಿಜವಾಗ್ಲೂ ಅವ್ರು ಬುದ್ಧಿ ಹೇಳಿದರು ಖರ್ಗೆಜಿಯವರ ಶ್ರೀಮತಿಯವರು. ಅವ್ರು ಕರೆಸಿ, ಬುದ್ಧಿ ಇದೆಯಾ ನಿನಗೆ, ಒಂದೊಂದು ಕೋಟೆಗಳು ಸಿಗೋದೇ ಕಷ್ಟ, ಹೋಗು, ಸೋಲು ಗೆಲುವು ಇದ್ದದ್ದೇನೆ, ಧೈರ್ಯ ಮಾಡು ನೀನು ಅಂತೇಳಿ. ಲಾಸ್ಟ್ ಡೇ ಆಫ್ ದ ನಾಮಿನೇಷನ್ ಹೋಗಿ ಅಲ್ಲಿ ಯಾರು ಇಲ್ಲ, ನಾಮಿನೇಷನ್ ಜನವೇ ಇಲ್ಲ, ಯಾರು ಕರ್ಕೊಂಡು, ಕ್ಷೇತ್ರ ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾವ ಕಾಳಪ್ಪ ಮಲ್ಲಪ್ಪ ಯಾರೂ ಗೊತ್ತಿಲ್ಲ, ಊರ ಹೆಸರು ಒಂದೇ ಗೊತ್ತು, ಅಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಗೊತ್ತಿಲ್ಲ, ಕಾರ್ಯಕರ್ತರು ಗೊತ್ತಿಲ್ಲ, ಮುಖಂಡರು ಗೊತ್ತಿಲ್ಲ, ಏಕಾಏಕಿ ಹೋಗಿದ್ದು ನೋಡಿ. ಆಮೇಲೆ ಖರ್ಗೆಜಿಯವರು ನಮ್ಮ ಸಿದ್ದು ನ್ಯಾಮಗೌಡ್ರಿಗೆ ಹೇಳಿ ಅವ್ರ ಪಕ್ಕದಲ್ಲಿ ಜಮಖಂಡಿ ಅವ್ರದ್ದು ನಾಮಿನೇಷನ್ ಇತ್ತು. ಆ ನಾಮಿನೇಷನ್ ಜೊತೆಲಿ ನನ್ನ ಕರ್ಕೊಂಡು ಹೋಗಿ ನಾಮಿನೇಷನ್ ಮಾಡಿಸಿ ಬಂದರು. ಆಮೇಲೆ ಕ್ಷೇತ್ರದಲ್ಲಿ ಸಿಕ್ಕಾಬಿಟ್ಟೆ ದೊಡ್ಡ ಗಲಾಟೆಗಳು ನಡೀತು. TVಲೆಲ್ಲ ಬರ್ಬೋದು, ಬೆಂಕಿಗಳು, ಟೈರ್ಗಳು ಹಚ್ಚೋದು, ಗಾಡಿಗೆ ಬೆಂಕಿ ಹಚ್ಚೋದು, ಹಾಗೆ ಒಳಗೆ ಸೇರಿಸ್ಕೊಳ್ಳಿಲ್ಲ. ಯಾರು ದಿಢೀರಂತ ಎಷ್ಟೋ ಜನ ಕಾಯ್ಕೊಂಡಿದ್ರು ಅಲ್ಲಿ, ಮತ್ತು ದಿಢೀರಂತ ಧುತ್ತಂತ ಮೇಲಿಂದ ಬಂದುಬಿಟ್ರೆ ಪಾಪ ಅವ್ರಿಗೂ ಕಷ್ಟ ಆಗತ್ತಲ್ಲ, ವೆಯ್ಟ್ ಮಾಡಿದ್ರು. ಆಮೇಲೆ ವಿತ್ಡ್ರಾಯಲ್ಸು ಎಲ್ಲ ಆಗೋಯ್ತು. ಇನ್ನೊಂದು 10 ದಿವಸ 11 ದಿವಸ ಇತ್ತು ಅಷ್ಟೇ. ನಂತರ ಮತ್ತೆ ಆ ಒಂದು 7-8 ಹಳ್ಳಿಯವ್ರನ್ನ, ಜಮಖಂಡಿ ಭಾಗದಿಂದ ಒಡೆದು ಬಂದ ಹಳ್ಳಿಗಳು ಸಿದ್ದು ನಮ್ಮ ಗೌಡ್ರು ಕರೆದು ಖರ್ಗೆಜಿಯರು ಹೇಳಿದ್ರು ಅಂತ. ಯಾಕಂದರೆ ಯುನಾನಿಮಸ್ ಆಗಿಬಿಡತ್ತಲ್ಲ, ಎಲ್ಲರೂ ಒಂದೇ ಪಾರ್ಟಿ BJP ಉಳಿದ್ಬಿಡತ್ತೆ, ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ದಂಗೆ ಆಗ್ಬಿಡತ್ತೆ ಅಂದ್ಬಿಟ್ಟು ಹೇಳಿ ಆ 7-8 ಜನ ಯಾರು ತೇರದಾಳ ಸಿಟಿನೇ ಹೆಚ್ಚು ಗಲಾಟೆ ಮಾಡ್ತಾ ಇದ್ದಿದ್ದು. ತೇರದಾಳ ಸಿಟಿ, ಆಗಹಳ್ಳಿಯವರು, ಮಾಲಿಂಗಪುರದ ಇನ್ನೂ ಹೊಸದು, ಅವರು ಏನೂ ಅದರಲ್ಲಿ ಇರಲಿಲ್ಲ. ಬನಟ್ಟಿ, ರಬ್ಕವಿ, ತೇರದಾಳ, ಈ ಬೆಲ್ಟಲ್ಲಿ ಗಲಾಟೆಗಳು ನಡೀತವೆ. ಸರಿ, ಆಮೇಲೆ ಎಲ್ಲರನ್ನೂ ಕರೆಸಿ ಒಂಚೂರು ಹೇಳಿ ಮಾಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ದಂಗೆ ಮಾಡಿಕೊಂಡು ಹಾರ ಹಾಕಿಸಿ ಪ್ರಚಾರಕ್ಕೆ ಕರ್ಕೊಂಡು ಹೋದರು. ಹೆಂಗೆ ಮಾಡಿದ್ನೋ ಪ್ರಚಾರ ದೇವರಿಗೆ ಗೊತ್ತು. ಐ ಥಿಂಕ್ ನಂದು ಅದು MLA 2ನೇ ಎಲೆಕ್ಷನ್ನು. KCPಯಿಂದ ನಾನು ಹುಬ್ಬಳ್ಳಿ ರೂರಲ್ಗೆ 95 ಇರಬೇಕು, ಎಲೆಕ್ಷನ್ಸ್ ಆಯಿತು. ಚಂದ್ರಶೇಖರ್ ಅವ್ರು ತೀರ್ಕೊಂಡ್ರಲ್ಲ, ಮಟ್ಟಿಯವ್ರು ತೀರ್ಕೊಂಡ್ರಲ್ಲ, ಆಗ ಬಂಗಾರಪ್ಪ ನನಗೆ ಕಳಿಸ್ಬಿಟ್ರು ಅಲ್ಲಿಗೆ. ದುಡ್ಡು ಕಾಸು ಇಲ್ಲ, ಏನೂ ಇಲ್ಲ, ಹೆಂಗೆ ಮಾಡಿದೋ ಎಲೆಕ್ಷನು ಗೊತ್ತಿಲ್ಲ. ಮನೆ ಹೇಳಿದ್ನಲ್ಲ, ನನ್ನ ಮಗ ಅವತ್ತಿಂದ ಇವತ್ತವರೆಗೂ ಏನಾರು ಮಾಡ ಅಮ್ಮನ ಜೊತೆಲಿ ಇರುತ್ತೆ, ಸಪೋರ್ಟ್ ಮಾಡ್ತಿರುತ್ತೆ, ತನ್ನ ಕೈಲಾದ ಕೆಲಸ ಮಾಡ್ದ. ಅವತ್ತಿಂದಲೂ ಹಾಗೆ ಬಂದ ಅವನು. ಅಲ್ಲಿ ಬಸವರಾಜ್ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ನಾನು, ಪಪ್ಪಿರಾಯನಗೌಡ
ಇಷ್ಟು ಜನ ಎಲೆಕ್ಷನ್. ಜನತಾದಳದಿಂದ ರಾಯನಗೌಡರು ನಿಂತಿದ್ರು, ಹಾಂ, ಬಿಜೆಪಿಯಿಂದ ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರು ಗೆದ್ದರು. ಇವತ್ತಿಗೂ ಬಸವರಾಜ ಬೊಮ್ಮಾಯಿ ಯಾರು ಸಿಕ್ಕರೆ ಇವಳು ಮೊದಲನೇ ಎಲೆಕ್ಷನ್ ಹಾಳು ಮಾಡಿದ್ರು, ಇವಳು ಇಲ್ಲಿಲ್ಲ ಅಂದರೆ ನನಗೆ ಬರ್ತಿದ್ರು. ಬರ್ತಿದ್ದ ಓಟ್. ಸೊ ಅವರು ಚೀಫ್ ಮಿನಿಸ್ಟರ್ ಆದರು, ಅವರು ಚೀಫ್ ಮಿನಿಸ್ಟರ್ ಆದರು. ಲಕ್ಕಿಲಿ ನಾನು ಮಂತ್ರಿ ಆದೆ. ಸೊ ಒಂದೇ ಸಲ ಸೋತ್ರಿ ತೀರದಾಳದಲ್ಲಿ, ಅಲ್ಲಿ ಮನೆ ಮಾಡಿದ್ರಿ, ನಿಮ್ಗೆ ಅರ್ಥ ಆಯಿತು, ಕೆಮಿಸ್ಟ್ರಿ ಅರ್ಥ ಆಯಿತು ಜನರದು. ಇಲ್ಲಿ ನಾ ಜನರೊಂದಿಗೆ ಬೆರೆತರೆ ಮುಂದಿನ ಚುನಾವಣೆಯಲ್ಲಿ ನಂಗೆ ಟಿಕೆಟ್ ಕೊಟ್ಟರು ಬೆಂಬಲ ಸಿಗುತ್ತೆ ಅನ್ನೋದನ್ನು ನೀವು ಎಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕಬೇಕು. ನಾನು MLA ಆಗಬೇಕು ಅಂತಂದು ಡಿಸೈಡ್ ಮಾಡಿದ್ದೀನಿ, ಹಿಂದೆ ಹೋಗೋದು ಬೇಡ, ಇಲ್ಲೇ ಇದ್ದು ಪಾರ್ಟಿ ಅವಾಗ ತುಂಬ ಒಂದು ಸ್ಥಿತಿ ಸರಿ ಇರಲಿಲ್ಲ ಅಲ್ಲಿ. ಅವಾಗ ತಾನೇ ಹೊಸ ಕಾನ್ಸ್ಟಿಟ್ಯೂಯೆನ್ಸಿ ಆಗಿತ್ತು. ಲೀಡರ್ಶಿಪ್ ಅಲ್ಲಿ ಕಾಂಗ್ರೆಸ್ನ ಕಟ್ಟೋರು ಸ್ವಲ್ಪ ಇರಲಿಲ್ಲ. ಎಲ್ಲರೂ BJP ಅವರು 4-5 ವರ್ಷ ಅವ್ರನ್ನ ಹೆದರಿಸಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ರು, ಯಾರೂ ಹೊರಗೆ ಬರ್ತಿರಲಿಲ್ಲ. ಅಂಥ ಕಡೆ ಹೋಗಿ ನಿಂತು ಎಲ್ಲರನ್ನೂ ಕರೆದು ಪಾರ್ಟಿ ಕಟ್ಟಿ 5 ವರ್ಷ ಅಲ್ಲೇ ಇದ್ದು ಕೆಲಸ ಮಾಡಿದೆ, ಮತ್ತೆ ಕೊಟ್ಟರು. ಅದು ಭಾಳ ಕೊಟ್ಟರು, ಜನ ಅಷ್ಟೊತ್ತಿಗಾಗಲೇ ನಿಮ್ಮ ಮೇಲೆ ವಿಶ್ವಾಸ ಸ್ವಲ್ಪ ಬದಲಾವಣೆ ಬಂದಿತ್ತು. ಹುಡುಗಿ ಆ ಹೆಣ್ಮಗಳು ಪಾಪ ದಿನ ಬೆಳಗ್ಗೆ ಆದರೆ ಓಡಾಡಿ ಕೆಲಸ ಮಾಡ್ತಾ ಇದ್ದಾಳೆ, ಫಸ್ಟ್ ದೂರಿಂದ ಬಂದಿದ್ದಾಳೆ ಅನ್ನೋ ಭಾವನೆ ಕೆಲವರಲ್ಲಿತ್ತು. ಆ್ಯಂಡ್ BJP ಮೇಲೂ ಕೂಡ ಕೆಲವರಿಗೆ ಆ್ಯಂಟಿ ಇನ್ಕಂಬರೆನ್ಸ್ ಇತ್ತು. ಅದೆಲ್ಲ ಶಾಸಕರ ಮೇಲೆ ಈ ಥರದ್ದೆಲ್ಲ ಒಂದಕ್ಕೊಂದು ಕೂಡಿ ಬಂತು. ಅದೇನು ದೊಡ್ಡ ಗೆಲುವೇನಲ್ಲ, ಒಂದು 2,500 ವೋಟಲ್ಲಿ ಗೆದ್ದೆ. ಆದರೆ ಅದು ತುಂಬ ಟಫ್ ಕಾನ್ಸ್ಟಿಟ್ಯೂಯೆನ್ಸಿ. ಈವನ್ ಟುಡೇ ಇಟ್ ಇಸ್ ಅ ವೆರಿ ಟಫ್ ಕಾನ್ಸ್ಟಿಟ್ಯೂಯೆನ್ಸಿ. RSS, ವಿಶ್ವ ಹಿಂದೂ ಪರಿಷತ್ತು, ಇನ್ನೊಂದು ಮತ್ತೊಂದು ಹಿಂದುತ್ವ ಬಹಳ ಇದೆ ಅಲ್ಲಿ. ಸೊ ಇಟ್ಸ್ ಎ ಟಫ್ ಕಾನ್ಸ್ಟಿಟ್ಯೂಯೆನ್ಸಿ. ಲಿಂಗಾಯತರು ಅದು ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವು ಈ ಕಡೆ ಏನಂತೀವೋ ಅಲ್ಲಿ ಎಲ್ಲನೂ ಅವರು ಲಿಂಗಾಯತ್ ಅಂತಲೇ ಕರೆಯೋದು. ಮೇಜರ್ ಕಮ್ಯುನಿಟೀಸ್ ಲೈಕ್ ಪಂಚಮಸಾಲಿ, ಬಣಜಿಗ ಈ ಥರದ್ದೆಲ್ಲ ಮೇಜರ್ ಲಿಂಗಾಯತರಿದ್ರು ಕೂಡ ಸಣ್ಣ ಪುಟ್ಟ ತಳವಾರ, ಕಂಬಾರ, ಕುಂಬಾರ, ಗಾಣಿಗರ, ನೇತಾರ, ಪತಾರ ಇವೆಲ್ಲ ಏನಿದಾವೆ ಎಲ್ಲವೂ ಲಿಂಗಾಯತರು ಅಂತ ಆ ಕಡೆಗೆ ಮತಗಳು ಹೆಚ್ಚು ಹೋಗೋದ್ರಿಂದ ಐ ಆಮ್ ಎ ನಾನ್ ಲಿಂಗಾಯತ್ನ ಎಲೆಕ್ಟ್ ಮಾಡೋದು ಇದೆಯಲ್ಲ, ಅದು ಕೂಡ ಸ್ವಲ್ಪ ಕಷ್ಟವಾದ ಕೆಲಸ. ಬಟ್ ಮಾಡಿದರು. ಆ್ಯಂಡ್ ಆಮೇಲೆ ಜಾತಿನ ತಂದಿಟ್ರು, ಓಕೆ ಲಿಂಗಾಯತ್ ಅಲ್ಲ ಅದೇ ಅದು ಆಯ್ತು ಬಿಡಿ, ಸೋಲು ಗೆಲುವು ಇರುತ್ತೆ. 2ನೇ ಸಲ ನಿಮ್ಮ ಟಿಕೆಟ್. ಆಗ ನೀವು ಕಲಾವಿದರ ಪ್ರತಿನಿಧಿಯಾಗಿ ಮಂತ್ರಿ ಆದ್ರಿ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಕ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದಂತೂ ನಮ್ಮ ಪ್ರಕಾರ ನಿಮ್ಮ ಇಡೀ ಜೀವನ ಕಥನವನ್ನು ಕೇಳಿದಾಗ ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಹೆಣ್ಮಗಳು ನಟಿ ಆದರು, ಹಣ ಗಳಿಸಿದ್ರು, ಬದುಕು ಕಟ್ಕೊಂಡ್ರು, ಮಕ್ಕಳನ್ನ ಸಾಕಿದ್ರು, ಒಂಟಿಯಾಗಿ ಬದುಕಿದ್ರು, ಸಿಂಗಲ್ ಪೇರೆಂಟ್ ಇದ್ರು, ಇದೆಲ್ಲ ಗೌರವದ್ರ ಜೊತೆಗೆ ದಿಢೀರಂತ ಮಂತ್ರಿ ಆದಾಗ ನಮಗೆಲ್ಲ ಭಾಳ ಖುಷಿ ಆಯ್ತು. ನಿಮಗೇನಾಯಿತು? ನನಗೂ ಖುಷಿ ಆಯಿತು. ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯ ಸರು. ನನಗೆ ಅವಕಾಶವನ್ನು ಕೊಡ್ತೀನಿ ಅಂತ ಒಂದು ನೀನು ಗೆದ್ದು ಬಾ, ನಾನು ನಿನ್ನ ಮಂತ್ರಿ ಮಾಡ್ತೀನಿ ಅಂತ ಒಂದು ಮಾತು ಅಂದಿದ್ರು. ಅದೇ ಥರ ಮಾಡಿದರು. ಈ ಸಲ MLC ಆಗಬೇಕಾದ್ರೂ ಕೂಡ ಅಷ್ಟೇ, ಅವ್ರ ಮನಸ್ಸಲ್ಲಿ ಅವಳು ಮಾಡಬೇಕು ಅಂತ ಅವ್ರು ಹಾಗೆ ಯಾರಿಗಾದರೂ ಕೈ ಹಿಡಿದ ಮೇಲೆ ಎತ್ತಬೇಕು ಅಂತ ಹೇಳಿದ್ರೆ ಆ ಕಮಿಟ್ಮೆಂಟಿಂದ ಹೊರಗಡೆ ಬರಲ್ಲ ಅವರು. ಆ್ಯಂಡ್ ಮೋರೋವರ್ ಬೇರೆ ಲೀಡರ್ಸು ಅಷ್ಟೇ ನನ್ನ ವಿಷಯ ಬಂದಾಗ ಅಪೋಸ್ ಮಾಡುವಂಥದ್ದು ಭಾಳ ಕಡಿಮೆ. ಮೇಡಮ್, ಅದು ಹಂಗಿದ್ದಾಗ ತಾವು ಸೆನ್ಸಿಟಿವ್ ಇದ್ರಿ, ಒಂದು ಅರ್ಥದಲ್ಲಿ ನೀವು ಜಾಣತನದಿಂದ ಬದುಕನ್ನು ನಿಭಾಯಿಸ್ರಿ, ಬದುಕನ್ನು ಕಟ್ಕೊಂಡ್ರಿ. ಆ ಮಂತ್ರಿಗಿರಿ ಬಂದಮೇಲೆ ನೀವು ಭಾಳ ಸರಳರು. ನಿಮ್ಮ ಬಗ್ಗೆ ಏನು ಕಂಪ್ಲೇಂಟ್ ನನಗೆ ಯಾರು ಹೇಳಿದ್ರು, ಸ್ವತಃ ನಾನು 21 ದಿನ ನಿಮ್ಮ ಜೊತೆ ಯುರೋಪ್ನಲ್ಲಿ ಟ್ರಾವೆಲ್ ಮಾಡಿದೆ. ಅರೆ ಪಾಪ ಉಮಾಶ್ರೀ ಅವರು ಅಹಂಕಾರಿ ಸೊಕ್ಕಿನವ್ರಂತ ಯಾಕೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಬಿತ್ತಿದ್ರು? ಇವರು ಹಾಗಲ್ಲಲ್ಲ. ನಿಮ್ಮ ಪ್ರೀತಿ, ವಿಶ್ವಾಸ, ತಾಯಿ ಮಮತೆ, ಅಲ್ಲಿ ಒಂದು ಸಿಸ್ಟರ್ಲಿ ಕನ್ಸರ್ನು, 50 ಜನ ಸಹಪ್ರಯಾಣಿಕರನ್ನ, ಮುಖ್ಯವಾಗಿ 30 ಜನ ಹೆಣ್ಮಕ್ಳಿದ್ರು, ಅವ್ರನ್ನೆಲ್ಲ ಮಾತಾಡಿಸಿದ ರೀತಿ ನನಗೆ ಒಂಥರ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ನಾ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನೀವು ಮಂತ್ರಿಯಾಗಿ ಭಾಳ ಅಹಂಕಾರದಿಂದ ವರ್ತಿಸಿದ್ರಿ ಅಂತ ರಂಗಭೂಮಿಯಿಂದ ಬಂದವರು ಕಲಾವಿದರೇ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಯಾಕೆ ಇರಬಹುದು ಅದು? ನೀವು ನಿಜವಾಗ್ಲೂ ಹಂಗೆ ಮಾಡಿದ್ರಿ? ಇಲ್ಲ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ಒಂದು ರೀತಿ ನೀತಿ ಇರುತ್ತೆ, ಒಂದು ಕಾನೂನು, ಒಂದು ಚೌಕಟ್ಟಿರುತ್ತೆ, ಒಂದು ನಿಯಮ ಇರುತ್ತೆ. ಆಮೇಲೆ ಸಲ್ಲದವರಿಗೆಲ್ಲ, ಅಪಾತ್ರರಿಗೆಲ್ಲ ನಾವು ಕೆಲಸ ಮಾಡಿಕೊಡ್ಬೇಕು. ಅಂದರೆ ಈ ಇದನ್ನು ಕೊಡಬೇಕಾದ್ರೆ ಎಸ್ಪೆಷಲಿ ಅನುದಾನಗಳನ್ನು ಕೊಡುವಂಥ ವಿಷಯದಲ್ಲೇ ಸ್ವಲ್ಪ ಹೆಚ್ಚು ಅವರು ಏನಂತಾರೆ ನೆಗೆಟಿವ್ ಪಬ್ಲಿಸಿಟಿ ಮಾಡಿದ್ದಾರೆ. ನಾನು ಅಲ್ಲಿ ಹೋದಾಗ ಅದನ್ನು ಆ ಇಲಾಖೆ ಸ್ವಚ್ಛ ಮಾಡಬೇಕಾದ್ರೆ ಬಹಳ ಕಷ್ಟನೂ ಆಯಿತು.
ಅಧಿಕಾರಿಗಳೇ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ರು. ಹ್ಞೂ ಕರ್ನಾಟಕ ಕಲ್ಚರ್ ಆಫೀಸು ಎದುರುಗಡೆ ಒಳಗಡೆನೆ ಹೋಗಿ ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಸೈನ್ ಹಾಕಿಸ್ಕೊಂಡು ಜೋರು ಮಾಡಿ ಸೈನ್ ಹಾಕಿಸ್ಕೊಂಡು ಹೋಗೋ ಲೆವೆಲ್ಗೆಲ್ಲ ಇತ್ತು ಅಂತೇಳಿ ಎಲ್ಲ ಹೇಳಿರೋದು. ಅಂದರೆ ಆ ಥರ ಅಲ್ಲಿ ಅಲ್ಲಿ ಕೂಡ ಅಲ್ಲಿಗೆ ನಾನು ನಿಮ್ಮ CCTVಗಳು ಹಾಕಿಸಿ ಯಾರು ಒಳಗೆ ಬರ್ದಂಗೆ ಮಾಡಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ ಮತ್ತು ಅಲ್ಲೇ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಒಂದು ಫೋಟೋ ಕೊಟ್ಟು ಒಂದು ಪಾಂಪ್ಲೆಟ್ ಕೊಟ್ಟು ದುಡ್ಡು ತೊಗೊಂಡು ಹೋಗೋದಲ್ಲ. ಬರೀ ಬೆಂಗಳೂರು ಸುತ್ತಮುತ್ತ ಇದ್ದವರೇ ಬಂದು ತೊಗೊಂಡು ಹೋಗ್ತಾ ಇದ್ರೆ ಇಡೀ ಕರ್ನಾಟಕದಲ್ಲಿ ಬೇಕಾದ ಸಂಸ್ಥೆ ಇದೆ, ನೀವೆಲ್ಲ ಯಾಕ್ ರಂಗಭೂಮಿ ಕೊಡ್ಬಾರ್ದು ನಾನು? ನೋಡಿದ್ರಲ್ಲ. ಈ ಬದಲಾವಣೆಗಳನ್ನು ತರ್ತಾ ಹೋದೆ. ಹ್ಞೂ ಬದಲಾವಣೆಗಳಂತರ ಹೋಗುವಂಥ ಸಂದರ್ಭದಲ್ಲಿ ಯಾರ್ಯಾರು ಈ ಥರದವ್ರು ಇವರೆಲ್ಲ ಡಿಲೀಟ್ ಆಗ್ತಾ ಹೋದ್ರು. ಅಂದ್ರೆ ಮಾಫಿಯಾ ಇತ್ತಲ್ಲ, ಅದೆಲ್ಲ ಕಲ್ಚರಲ್ delete ಮಾಫಿಯಾ ಆಗ್ತಾ- ಇತ್ತಲ್ಲ. ಹೌದು. ಅದೆಲ್ಲ ಡಿಲೀಟ್ ಆಗ್ತಾ ಹೋಯ್ತು. ನಾನು ಸ್ವಲ್ಪ ಕಟುವಾಗಿ ನಡ್ಕೋತಿದ್ದೆ ಆ ಸಂದರ್ಭದಲ್ಲಿ. ಅವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಹ್ಞೂ ಸಿಕ್ಕಿದ್ರೆ ಒಳ್ಳೆಯದು, ಸಿಗದೆ ಇದ್ರೆ ಕೆಟ್ಟದ್ದು. ಉಮಾಶ್ರೀ ಅವರನ್ನು ಅಹಂಕಾರಿ ಅಂತ ಬಿಂಬಿಸಿದವರು ಆ ರೀತಿಯ ಸ್ವಾರ್ಥ ಮನಸ್ಸುಗಳು, ಸ್ವಾರ್ಥ ಮನಸ್ಸುಗಳು ಅಥವಾ ನಿಮಗೆ ಏನೋ ಎಲ್ಲೋ ಅಂಡ್ ಮೋರೋವರ್ ನಾನು ಆ ಹಿಂದಿನ ಉಮಾಶ್ರೀ ನೋಡಿರ್ತಾರೆ. ರಂಗಭೂಮಿಲಿದ್ದ ಆ ಖಡಕ್ ಒಂಥರ ಗಂಡಬಿರಿ ಹೆಣ್ಮಗಳು ಹೇ ಅಂತ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ಮಾತಾಡ್ತಿದ್ದ ಹೆಣ್ಮಗಳು ಆ ಸ್ಥಾನಕ್ಕೆ ಹೋದವ ಗಂಭೀರವಾಗಿ ನಡ್ಕೊಳ್ಳೋಕೆ ಶುರುವಾಗಿದ ತಕ್ಷಣ 2 ಫೇಸ್ ಕಾಣ್ತಾ ಹೋಗುತ್ತೆ ಅಲ್ಲಿ. ಓ ಎಲ್ಲ ಅದು ಹುದ್ದೆ ಘನತೆಗಾಗಿ ನೀವು ಗಂಭೀರ ಆದ್ರೆ. ಘನತೆಗಾಗಿ ಗಂಭೀರ ಆಗ್ತಿದ್ದೆ. ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೆ. ಒಪ್ಪಿ ತಪ್ಪಿಯೂ ಕೂಡ ನನ್ನವರು ತನ್ನವರು ಹಿತೈಷಿಗಳು ಇವರು ಅವರು ಅಂತ ಹೇಳ್ಬಿಟ್ಟು ನಿಯಮ ಮೀರಿ ಏನೂ ಮಾಡ್ತಿರ್ಲಿಲ್ಲ. ನಾನು ಕಠೋರವಾಗಿರ್ತಿದ್ದೆ. ಸೊ ಅಂದ್ರೆ ನಿಮ್ಗೆ ಏನಾದರೂ ಎಲ್ಲೂ ರಿಯಲಿ ನಿಮ್ಗೆ ಅಹಂಕಾರ ಬರಲಿಲ್ಲ ಮಂತ್ರಿ ಆಗಿ? ಯಾವತ್ತಿಗೂ ಬಂದಿಲ್ಲ ನನಗೆ. ಹಾಗೆ ಅನಿಸ್ತಿತ್ತು ಅಷ್ಟೇ ಅವ್ರಿಗೆ. ಅವ್ರಿಗೆ ಅನಿಸ್ತಿತ್ತು, ಅವ್ರಿಗೆ ಅನಿಸ್ತಿತ್ತು. ಅಂದ್ರೆ ಬಹಳ ಲೈಟ್ ಆಗಿ ಜಾಲಿ ಆಗಿದ್ದ ಹೆಣ್ಮಗಳು. ಹಾಗೆ ನೋಡಿದ ಜನಗಳಿಗೆ ಹ್ಮ್ ಎಷ್ಟೋ ವರ್ಷಗಳ ನಂತರ ಮಂತ್ರಿ ಸ್ಥಾನಕ್ಕೆ ಬಂದ, ಎಷ್ಟೋ ವರ್ಷಗಳು ಗ್ಯಾಪ್ ಆಗಿದೆ. ಒಂದು 10-15 ವರ್ಷ ನಾಟಕದವ್ರ ಕೈ ಸಿಕ್ಕೇ ಇಲ್ವಲ್ಲ ನಾನು. ಹ್ಮ್ MLC ಆದೆ, ಅಲ್ಲಿ ಹೊಟ್ಟೋದೆ ತೆರೆದಾಳಕ್ಕೆ, ಇಲ್ಲಿ ಬಂದ ಆ ಸ್ಪ್ಯಾನ್ ಆಫ್ ಪೀರಿಯಡಲ್ಲಿ ಕಲ್ತದ್ದು 5, 6, 11 ವರ್ಷ, 11-12 ವರ್ಷ ಹ್ಮ್ ಕಲ್ತಿದ್ದೇ ಹೆಚ್ಚು. ನಾನು ಅವಾಗ ಅಳವಡಿಸಿಕೊಂಡು ನಿಮ್ಮ ಪರ್ಸನಾಲಿಟಿನ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ? ಡೆಫಿನೆಟ್ ಆಗಿ, ಗಂಭೀರತೆ ಬಂತ? ಖಂಡಿತವಾಗ್ಲೂ ಕಲಿಸ್ತು ಅಂತ ಹೇಳಿದ್ನಲ್ಲ. ಹ್ಮ್ ನನ್ನ ಓದುಗಳು ನಿಮ್ಮಂಥವ್ರ ಜೊತೆ ಬೆರೆಯೋ ಅಂಥದ್ದು ಅವರೆಲ್ಲ ಹಂಗಿದ್ರೆ ನಾನು ಯಾಕೆ ಹಿಂಗೆ? ಹ್ಮ್ ನನ್ನ ಮಗಳು ಹ್ಮ್ ನಿಮ್ಗೆ ಏನಮ್ಮ ಇಷ್ಟು ಕೆಟ್ಟದಾಗಿ ಮಾತಾಡ್ತೀಯ? ಒಂದು ದಿವಸ ಅಂದೇ ಬಿಟ್ಲು, ನಿನ್ನ ಇಂಗ್ಲೀಷಲ್ಲಿ ಏನೋ ಒಂದು ಐ ಹೇಟ್ ಯು, ಐ ಡೋಂಟ್ ವಾಂಟ್ ಟು ಕಾಲ್ ಯು ಮದರ್ ಥರ ಏನೋ ಅಂದ್ಲು. ನಿನ್ನ ತಾಯಿ ಹಾಗೆ ಕರೆಯೋಕ್ಕೆ ನಂಗೆ ಇಷ್ಟ ಆಗಲ್ಲ, ಮನಸ್ಸಾಗ್ತಿಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದ್ರೆ ಅವ್ರ ಮುಂದೆ ಎಲ್ಲ ಅವಳು ಒಂದು ಸ್ವಲ್ಪ ಮೊದಲಿಂದನೂ ಹಾಗೆ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಒಂಥರ ಒಳ್ಳೆಯ ಡಿಗ್ನಿಫೈಡ್ ಆಗಿರ್ಬೇಕು ಥರದ್ದೆಲ್ಲ ಅಂತ. ಸೊ ನಾನು ಬದಲಾದೆ. ಅಲ್ಲಿಂದಲೂ ನಾನು ಕೆಟ್ಟ ಮಾತುಗಳು ನನ್ನ ಮಗಳಿಂದ ಒಂದು 2-3 ಪಾಠಗಳು ಕಲಿತೆ. ಅಲ್ಲಿಂದ ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಬರೋದೇ ಇಲ್ಲ. ಹಂಗೂ ಹಿಂಗೂ ಬಂದರೆ ನನ್ನ ಮಗನ ಮೇಲೆ ಬರುತ್ತೆ ಈಗಲೂ. ಅವನು ಫ್ರೆಂಡ್ಲಿ ಇದ್ದಾನೆ, ಜೊತೆಲೇ ಇದ್ದ, ಅವಳು ಹಾಸ್ಟೆಲ್ ಬೆಳಗ್ಗೆ ಜೊತೆಲೇ ಇದ್ದ, ಆ ಸಲಿಗೆ ಇದೆ. ಬಟ್ ಹೊರಗಡೆ ಮಾತಾಡ್ತಿದ್ನಲ್ಲ ಅದು ಇಲ್ಲ. ಒಮ್ಮೊಮ್ಮೆ ಮಗಳು ತಾಯಿ ಆಗ್ತಾಳೆ, ಮಗ ತಂದೆ ಆಗ್ಬಿಡ್ತಾನೆ. ಅದು ನನ್ನ ಬಿಹೇವಿಯರ್ನ ಚೇಂಜ್ ಮಾಡಿಸ್ತು, ನನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡಿಸ್ತು. ರಾಜಕೀಯಕ್ಕೆ ಹೋದ ನಂತರದಲ್ಲಿ ನನ್ನದೇ ಆದಂತಹ ಗುಣಧರ್ಮಗಳು ಬದಲಾಗ್ತಾ ಹೋಯಿತು. ನೋಡುವ ದೃಷ್ಟಿಕೋನ, ನನ್ನ ಜೀವನವನ್ನು ನೋಡುವ ದೃಷ್ಟಿಕೋನ ನನ್ನದು ಬದಲಾಗ್ತಾ ಹೋಯಿತು. ಸೊ ನೀವು ಗಂಭೀರವಾಗಿದ್ದರೆ ಮಾತ್ರ ಜನರ ಸಮಸ್ಯೆಗಳನ್ನು ಅಟೆಂಡ್ ಮಾಡ್ಬೋದು ಅಂತ ನೀವು ಗಮನಿಸಿರಬಹುದು. ಹೌದು, ಐ ಥಿಂಕ್ ನಾವು ಟೂರಲ್ಲಿದ್ದಾಗ ನಾನು ಜಾಲಿಯಾಗಿರ್ಬೇಕಾದ್ರೆ ಏನೆಲ್ಲ ಮಾತಾಡ್ತಿರ್ತೀನಿ, ಅದೇ ಒಂದು ಸೀರಿಯಸ್ ಸಬ್ಜೆಕ್ಟ್ ಬಂದಾಗ ನಾನು ಆ ಸಬ್ಜೆಕ್ಟಿಗೆ ತಕ್ಕ ಹಾಗೆ ಗಂಭೀರವಾಗೇ ಪ್ರೆಸೆಂಟ್ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ನೀವು ಗಮನಿಸಿರ್ಬೋದು. ಇಲ್ಲ, ನನಗೆ ಭಾಳ ಸಿಟ್ಟಿತ್ತು ನಿಮ್ಮ ಮೇಲೆ. ಯಾಕಂದ್ರೆ ನನಗೆ ಹೇಳಿದವರೆಲ್ಲ ಅದೇ, ಈ ಅಮ್ಮ ಭಾಳ ಸಿಂಪಲ್ ಇದ್ಲು, ಮಂತ್ರಿ ಆದಮೇಲೆ ಭಾಳ ಅಹಂಕಾರ ಬಂತು. 1-2 ಸಲ ನಿಮ್ಮನ್ನು ಭೇಟಿಯಾಗಂಥ ಅವಕಾಶ ಬಂದರೂ ನಾನು ಮನಸ್ಸು ಮಾಡಲಿಲ್ಲ. ಯಾಕಂದರೆ ಅಧಿಕಾರದ ಅಹಂಕಾರವನ್ನು ತಲೆಗೇರಿಸ್ಕೊಂಡವರು ನಂಗೆ ಬೇಡ ಅಂತಿತ್ತು. ನೀವು ಅಧಿಕಾರ, ಯಶಸ್ಸು, ಕೀರ್ತಿ ಜೀವನದುದ್ದಕ್ಕೂ ಬರ್ತಿರ್ತದೆ, ಹೋಗ್ತಿರ್ತದೆ. ನಾವು ಹೇಗಿರಬೇಕು ಹಾಗಿರಬೇಕು. ಆ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಆ ಕೆಲಸಕ್ಕೆ ನಾವು ಕೊಡಬೇಕಾದ ನ್ಯಾಯವನ್ನು ಹೇಗೆ ಒದಗಿಸ್ಕೊಡ್ಬೇಕು, ಕೊಡಲೇಬೇಕಾಗ್ತದೆ. ಹೌದು. ಈಗ ನಾವು ಅವತ್ತು ರಂಗಭೂಮಿಗೆ ಸಂಬಂಧಪಟ್ಟಂಗೆ ರಂಗಭೂಮಿಯಲ್ಲಿ ಬಳಸೋ ಭಾಷೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈಗ ಸಾಣೇಹಳ್ಳಿ ಶ್ರೀಗಳು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರು. ನೀವು ರಂಗಭೂಮಿ, ಸಿನಿಮಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿದ್ದವರು. ಆದರೆ ಅವತ್ತು ನೀವು ಒಬ್ಬ ವಿಮರ್ಶಕರ ಹಾಗೆ ಮಾತಾಡಿದ್ರಿ. ಉಮಾಶ್ರೀ ಅವರು ಪರವಾಗಿಲ್ಲ, ಬುದ್ಧಿವಂತರು ಇದ್ದಾರೆ ಅಂತ ನಮ್ಗೆ ಅವತ್ತು ಅನ್ನಿಸ್ತು. ನಾನು ಹೇಳಿಲ್ವಾ, ನನ್ನ ಬುದ್ಧಿವಂತಳಾಗೋ ಪ್ರಯತ್ನ, ಓದು, ತಿಳ್ಕೊಳ್ಳೋದು, ಗಮನಿಸೋದು,
ಅರ್ಥ ಮಾಡ್ಕೊಳ್ಳೋದು, ಗೊತ್ತಿಲ್ಲದೆ ನಿಮ್ಮಂಥವ್ರಿಗೆ ಫೋನ್ ಮಾಡಿ ಕೇಳಿ ವಿಷಯ ತಿಳ್ಕೊಂಡು ಆಮೇಲೆ ಅಯ್ಯೋ ಅದು ಮಾತಾಡುವಂಥದ್ದು, ನನಗೆ ಭಾಳ ಭಾರ ಆಯಿತು, ಅದು ನನಗೆ ತುಂಬ ನಮಗೆ ಇಷ್ಟ ಭಾಳ ಇಲ್ಲ. ಭಾರ ಆಯಿತು. ಹಾಂ, ನೀವು ಅದು ನಮ್ಗೆ ಏನು ಮಾಡಿಬಿಟ್ರಿ ಅಂದರೆ, ಒಬ್ಬ ಮನುಷ್ಯನ ಹ್ಯೂಮನ್ ಕ್ಯಾರೆಕ್ಟರ್ನಲ್ಲಿ ಒಂದು ಕೆಟ್ಟ, ನೀವು ಆರ್ಟಿಸ್ಟ್ ಕಲಾವಿದ ನಿಮ್ಗೆ ಗೊತ್ತಿರ್ತದೆ, ಒಬ್ಬ ವ್ಯಕ್ತಿ ಬಗ್ಗೆ ಏನೋ ಒಂದು ಪೂರ್ವಗ್ರಹ ಭಾವನೆಯನ್ನು ಕೊಟ್ಟಿರ್ತಾರೆ, ಪ್ರಿಜುಡಿಸ್ ಮಾಡಿರ್ತಾರೆ. ಸಮಾಜ ಆ ಕೆಲಸನ ಭಾಳ ಬೇಗ ಮಾಡ್ತದೆ. ಎರಡು ಕಾರಣಕ್ಕೆ ನಂಗೆ ಗೊತ್ತಾಯಿತು. ಮಹಿಳೆ ಮೇಲೆ ಬರೋದನ್ನು ಸಹಿಸದೇ ಇರುವ ಪುರುಷ ಪ್ರಧಾನ ವ್ಯವಸ್ಥೆನೂ ಇರ್ಬೋದು. ಆಮೇಲೆ ನೀವು ಒಬ್ಬ ಹಿಂದುಳಿದ ವರ್ಗಗಳ ಮಹಿಳೆ, ನೇಕಾರ ಸಮುದಾಯದಿಂದ ಬಂದವರು, ಈ ನೀವು ನೇಕಾರ ಸಮುದಾಯದ ಒಂದು ಅಭಿಮಾನ, ಇವೆಲ್ಲ ಮೇಲ್ವರ್ಗದವರ ಒಂದು ಕುತಂತ್ರ ಅಂತಲೂ ನನಗೆ ಅವತ್ತು ಖಾತ್ರಿ ಆಯಿತು. ಉಮಾಶ್ರೀ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ನಾವು ಬೆಂಗಳೂರು ಬಿಟ್ಟು, ತೇರದಾಳ ಬಿಟ್ಟು, ಇಂಗ್ಲೆಂಡ್ಗೆ ಹೋಗಿ, ಫ್ರಾನ್ಸ್ಗೆ ಹೋಗಿ, ಜರ್ಮನಿಗೆ ಹೋಗಿ ಅರ್ಥ ಮಾಡಿಕೊಂಡೆ ಅಂತ ನನಗೆ ನನ್ನ ಬಗ್ಗೆ ಭಾಳ ಬೇಜಾರಾಗ್ಬಿಡ್ತು. ಕೆಲವರಿಗೆ ನನ್ನ ಹಳೆಯ ಪಾತ್ರಗಳನ್ನು ನೋಡಿದಂಥವರಿಗೆ ಇಮೇಜ್, ಆ ಕ್ಯಾರೆಕ್ಟರ್ ಇಮೇಜ್ ಇದೆಯಲ್ಲ, ಅದೇ ಇವರು ಅಂತಲೂ ಕೂಡ ಭಾವಿಸ್ಕೊಂಡಿರ್ತಾರೆ, ಎ ಸೆಟ್ ಆಫ್ ಆಡಿಯನ್ಸ್. ಈ ಮನುಷ್ಯರು ಟೇಕನ್ ಟು ಬಿ ಗ್ರಾಂಟೆಡ್. ಹಾಂ, ಇದೇನೋ ಇದಿಷ್ಟೇ ಅನ್ನೋ ಥರದಲ್ಲಿ. ಬಟ್ ವೈಯಕ್ತಿಕವಾಗಿ ನಮ್ಮಗಳ ಹತ್ರ ಬಳಕೆ ಆದವರಿಗೆ ಆ ಭಾವನೆ ಇರೋದಿಲ್ಲ. ಮತ್ತು ನನ್ನ 93ಯಿಂದ 2023-25ವರೆಗೂ ಕೂಡ ನನ್ನ ಜೀವನದಲ್ಲಿ ನಾನು ಮಾಡುವ ಚಿಂತನ ಕ್ರಮ ಇದೆಯಲ್ಲ, ಅದು ಸಂಪೂರ್ಣ ಬದಲಾಗಿ ಹೋಗಿದೆ. ಮೇಡಮ್, ನೀವು ರಂಗಭೂಮಿಯಲ್ಲಿ ಒಳ್ಳೆ ಮೇಧಾವಿಗಳ ಜೊತೆ ಕೆಲಸ ಮಾಡಿದ್ರಿ. ಪ್ರೊಫೆಸರ್ CGK ನಂಗೆ ಎಂಥದ್ದು ಗೊತ್ತಿರಲಿಲ್ಲ. ಹಾಂ, ಆಗ ಐ ವಾಸ್ ವೆರಿ ಇನ್ನೋಸೆಂಟ್ ಆಕ್ಟರ್. ಏನು ಹೇಳ್ಕೊಡ್ತಿದ್ರು ಅದು ಮಾಡ್ತಿದ್ದೆ. ಈಗ ಅದೇ ಶರ್ಮಿಷ್ಠೆ ಕಾಲಕ್ಕೆ ವಾದ ಮಾಡ್ತೀನಿ, ಯಾಕೆ ಹಾಗೆ, ಯಾಕೆ ಆ ಪದ ಬಳಸಬೇಕು, ಯಾಕೆ ಆ ಸನ್ನಿವೇಶ ಹೀಗಿದೆ, ಯಾಕೆ ಆ ಪಾತ್ರದಲ್ಲಿ ಈ ದೃಷ್ಟಿಕೋನದಲ್ಲಿ ಯಾಕೆ ನೋಡಿ ಹಿಂಗೆ. ನೀವು ಬೌದ್ಧಿಕವಾಗಿ ಬೆಳೆದ್ರಿ. ಈಗ ನಾ ಹೇಳಿದಲ್ಲ, ನನಗಿದು ಭೌತಿಕವಾಗಿ ನನ್ನ ಬೆಳೆದ ಮೇಲೇ ನನ್ನ ಗುಣಧರ್ಮಗಳು ಕೂಡ ಬದಲಾಗ್ತಾ ಹೋಗಿದ್ದು. ಈ ಗುಣಧರ್ಮಗಳ ಬದಲಾವಣೆ ಎಷ್ಟೋ ಜನಕ್ಕೆ ಜೀರ್ಣಿಸ್ಕೊಳ್ಳೋಕೆ ಆಗದೇನೂ ಇರಬಹುದು. ಕಾಂಗ್ರೆಸ್ ಒಂದು ಸಮುದ್ರದಂಥ ಪಕ್ಷ. ಅಲ್ಲಿ ನೀವು ನಟಿಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದವರು, ಕ್ಯಾಬಿನೆಟ್ನಲ್ಲಿ ದೊಡ್ಡ ದೊಡ್ಡ ಚರ್ಚೆ ಆಗ್ತಿತ್ತು, ಘಟಾನುಘಟಿಗಳನ್ನ ನೋಡಿದ್ರಿ ನೀವು. ಸಿದ್ದರಾಮಯ್ಯನಂಥವ್ರು ಭಾಳ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ರಲ್ಲ, ಅದನ್ನು ಹೇಗೆ ಅಬ್ಸರ್ವ್ ಮಾಡಿದ್ರಿ ನೀವು ಕ್ಯಾಬಿನೆಟ್ನಲ್ಲಿ? ನನ್ನ ತಯಾರಿ ಇರ್ತಿದ್ದೆ. ಹ್ಞೂ, ಯಾವುದಕ್ಕೂ ನಾನು ಯಾವುದೇ ಸಂದರ್ಭದಲ್ಲೂ ಹೆದರ್ಕೊಳ್ಳೋದಿಲ್ಲ. ನಾನು ಎಲ್ಲರಿಗೂ ತಗ್ಗಿ ಬಗ್ಗಿ ನಡೆಯೋದಂತೂ ಹೌದು, ಯಾರು ಏನಾರು ಹೇಳಿದರೆ ಅದನ್ನೆಲ್ಲ ಕೇಳೋದು ಹೌದು. ಆದರೆ ನನ್ನ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳು ಬಂದಾಗ ನಾನು ಕ್ಯಾಬಿನೆಟಲ್ಲಿ ಸಮರ್ಥವಾಗಿ ಹೇಳಬೇಕು ಅಂತಾದರೆ, ಅಥವಾ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭಿನ್ನವಿಸ್ಕೋಬೇಕಾದ್ರೆ, ಆ ಒಂದು ವಿಷಯದ ಹಿನ್ನೆಲೆಯನ್ನು ಸರಿಯಾಗಿ ತಿಳ್ಕೊಂಡು, ಆ ಫೈಲು, ಅದರ ಹಿನ್ನೆಲೆ ಏನು, ಎತ್ತ, ಹೇಗೆ ನಡೆದು ಬಂದಿದೆ, ಏನು ಸಮಸ್ಯೆ ಆಗಿದೆ, ಅಷ್ಟೂ ತಿಳ್ಕೊಂಡು ಅಲ್ಲಿ ಹೋಗಿ ಮಾತಾಡ್ತಿದ್ದೆ ಹೊರತು ಅರೆಬರೆಯಿಂದ ಯಾವತ್ತೂ ಹೋಗ್ತಿರ್ಲಿಲ್ಲ ನಾನು. ನೀವು ಕಲಾವಿದೆಯಾಗಿ ಹಾಂ, ಇದೇ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಯಾವತ್ತೋ ಅವಕಾಶಕ್ಕಾಗಿ ಕೇಳಿರ್ಬೋದು ಅಂತ ಇಟ್ಕೊಳ್ರಿ. ಆ ಇಲಾಖೆಗೆ ಮಂತ್ರಿಯಾಗಿ ಬಂದ್ರಲ್ಲ, ಆ ಮನಸ್ಸಿನಲ್ಲಾಗುವ ಸ್ಥಿತ್ಯಂತರ ಇದೆಯಲ್ಲ ಮೇಡಮ್, ಅದು ಆ ಸ್ಥಾನಕ್ಕೆ ಹೋಗೋದಿದೆಯಲ್ಲ, ಅದು ಏನನ್ನು ತಂದು ಕೊಡ್ಬೇಕು ನಮ್ಗೆ ಆ್ಯಕ್ಚುಲಿ. ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೊಡ್ತಾರೆ ಅಂದ್ಕೊಂಡಿದ್ದೆ. ಎರಡೆರಡು ಇಲಾಖೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆನಲ್ಲ. ಎರಡೆರಡು ಪ್ರಾಚ್ಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಇಲಾಖೆ, ಆಮೇಲೆ ವಿಕಲಚೇತನರ ಇಲಾಖೆ, 14 ಅಕಾಡೆಮಿಗಳು, ಇಲ್ಲಿ 3 ಪ್ರಾಧಿಕಾರ, ಅಲ್ಲಿ ಕಮಿಷನ್ಸು, ಸಿಕ್ಕಾಪಟ್ಟೆ ಹೆಂಗೆ ನಿಭಾಯಿಸಿದ್ರಿ ಅಧಿಕಾರಿಗಳನ್ನ? ನಿಭಾಯಿಸಿದ್ದೀನಿ ಸರ್. ಬೆಳಗಿನಿಂದ ಸಂಜೆವರೆಗೂ ಅದೇ ಕೆಲಸ ಮಾಡ್ತಿದ್ದೆ. ನಮ್ಮ ಅಧಿಕಾರಿಗಳು ಕೊನೆಗೆ ಹೇಳೋರು, ನಮಗಿಂತಲೂ ಹೆಚ್ಚು ಡಿಪಾರ್ಟ್ಮೆಂಟ್ ಅಮ್ಮಗೆ ಅರ್ಥ ಆಗ್ಬಿಟ್ಟಿದೆ, ಮೇಡಮ್ಗೆ ಅರ್ಥ ಆಗಿದೆ. ಅವ್ರು ಹೇಳಕ್ಕೆ ಮೊದಲು ನಾನು ಹೇಳ್ತಾ ಇದ್ದೆ, ಇದು ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು. ಅಲ್ಲಿವರೆಗೂ ನಿಮ್ಗೇನು ಇವ್ರಿಗೆ ನಾಲೆಜ್ ಇಲ್ಲ ಅಂತ ತಿಳ್ಕೊಂಡಿದ್ದೆ? ಫಸ್ಟ್ 6 ಮಂತ್ಸ್ ಎಲ್ಲ ಹಾಗೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಕಷ್ಟ ಆಗ್ತಿತ್ತು. ಆಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅಭ್ಯಾಸ ಮಾಡೋಕ್ಕೆ ಶುರುವಾದೆ, ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ, ವಿಷಯಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದೆ. ಬೇಸ್ಡ್ ಆನ್ ದಟ್ ನನ್ನದೇ ಆದ ಒಂದು ಓನ್ ಥಿಂಕಿಂಗ್ನ ಪ್ರೆಸೆಂಟ್ ಮಾಡೋಕ್ಕೆ ಶುರು. ನೀವು ಮುಖ್ಯಮಂತ್ರಿಗಳನ್ನ ಆ ರೀತಿ ಮನವೊಲಿಸಿದ್ದೀಯಾ ನಿಮ್ಮ ಪ್ರತಿಭೆ? ಎಸ್. ಯಾವುದಾದ್ರೂ ಪಟ್ಟು ಹಿಡಿದು ಕೆಲಸ ಮಾಡ್ಕೊಂಡು? ಅವರು ಲಾಸ್ಟ್ ಕ್ಯಾಬಿನೆಟ್ಟಲ್ಲಿ ಎಂದೂ ಯಾರಿಗೂ ಕೂಡ ಹಿಡ್ತಾ ಹಾಕಿದ್ರಲ್ಲ, ಎಲ್ಲರಿಗೂ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಬಿಟ್ಟಿದ್ರು. ನಾನು ಒಬ್ಬಳಿಗೆ ಅಂತಲ್ಲ, ಎಲ್ಲರಿಗೂ. ಆಮೇಲೆ ಅವ್ರು ಯಾವುದ್ರಲ್ಲೂ ಮೂಗು ತೋರಿಸ್ತಿರಲಿಲ್ಲ. ಆದರೆ ನನ್ನ
ಪರ್ಫೆಕ್ಟಾಗಿ ಕ್ಲೀನಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋವಂಥದ್ದಂತೂ ಅವ್ರ ಗಮನದಲ್ಲಿ ಸದಾ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಅವ್ರಿಗೆ ಭಾಳ ಬೇಕಾಗಿದ್ದದ್ದು ಗೊತ್ತಿದ್ದದ್ದು. ಗೊತ್ತಿದ್ದದ್ದು ಅವ್ರ ಸುತ್ತಲೂ ಇಂಟೆಲೆಕ್ಚುಯಲ್ಸ್ ಇದ್ದಾರೆ. ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಸುತ್ತಲೂ 5 ವರ್ಷ ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಕಮಿಟಿ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಆಯ್ತಲ್ಲ. ಎಲ್ಲೂ ಕೂಡ ಅಪಸ್ವರಗಳು ಬರಲಿಲ್ಲ ನಮ್ಮ ಕಾಲದಲ್ಲಿ. ಅದರದ್ದೇ ಆದಂಥ ನಿಯಮಗಳನ್ನು ಹಾಕಿದ್ವಿ, ಕೋರ್ಟ್ಗೆ ಹೋಯ್ತು. ಇವತ್ತಿಗೂ ಅದೇ ನಡೀತಾ ಇದೆ. ಪ್ರಶಸ್ತಿ ಕೊಡುವ ವಿಧಾನ, ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿ ಅನುದಾನಗಳನ್ನು ಕೊಡುವಂಥದ್ದು ನಮಗೆ. ಆಮೇಲೆ RTGS ನೇರವಾಗಿ ಕಲಾವಿದರಿಗೆ ದುಡ್ಡುಗಳು ಹೋಗುವಂಥದ್ದು ಮಾಡಿದೆ. ಆ್ಯಂಡ್ ಥಿಯೇಟ್ರ್ಗಳು ಇವಾಗ DC ಅಡಿಯಲ್ಲಿ ಬರ್ತಕ್ಕಂಥ ಗೌರ್ಮೆಂಟ್ ರಂಗಮಂದಿರಗಳಿಗೆ 20-15 ಸಾವಿರಗಳು ಬಾಡಿಗೆ ಕೊಡ್ತಿದ್ರು. ಎಲ್ಲ ಕಡೆಯೂ ಏಕರೂಪದ ಬಾಡಿಗೆ ನಿಗದಿ ಮಾಡಿದೆ. 2,500-3 ಸಾವಿರ ಮೇಲೆ ತೊಗೊಳ್ಳೋ ಹಾಗಿಲ್ಲ ಅಂತ ಮಾಡಿದೆ. ರಿನಿವೇಷನ್ಸಿಗೆ ನಾನು ದುಡ್ಡು ಕೊಡ್ತೀನಿ ಅಂತ ಕೊಡ್ತಿದ್ದೆ. ಆಮೇಲೆ ಪ್ರಶಸ್ತಿಗಳ ಮೊತ್ತಗಳನ್ನು ಹೆಚ್ಚು ಮಾಡಿದೆ. ಈ ತುಂಬ ಪ್ರಶಸ್ತಿಗಳನ್ನ ಹೆಚ್ಚು ಮಾಡಿದೆ. ಆಮೇಲೆ ನಿಮ್ಮ ಜಯಂತಿಗಳು, ಅಕ್ಕ ಮಹಾದೇವಿ ಆಗಲಿ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ನಮ್ಮ ಹೇಮರೆಡ್ಡಿ ಮಲ್ಲಮ್ಮ, ಮಹಿಳೆಯ ಶರಣೆಯರ ಯಾವ ಜಯಂತಿಗಳು ಕೂಡ ಯಾರೂ ಮಾಡಿಲ್ಲ. ಬರೀ ಪುರುಷ ಶರಣರ ಜಯಂತಿಗಳದು. ಈ ಥರದ್ದೆಲ್ಲ ಹೊಸದನ್ನೆಲ್ಲ ಮಾಡ್ತಾ ಹೋದೆ ನಾನು. ನಿಮ್ಮದೇ ಆದ ಏನಾದ್ರು ಥಿಂಕ್ ಟ್ಯಾಂಕ್ ಮಾಡ್ಕೊಂಡಿದ್ರಿ? ಇಲ್ಲ, ಎಲ್ಲ ನಾನೇ ಒಬ್ಬಳೆ ಕೂತು ಯೋಚನೆ ಮಾಡ್ತಿದ್ದೆ. ಅದು ಏನೋ ಗೊತ್ತಿಲ್ಲ, ನಾನು ಒಂದು ವಿಷಯವನ್ನು ತೊಗೊಂಡು ಮಾತಾಡಬೇಕು ಅಂತ ಹೇಳಿದ್ರೆ ಅದು ತಲೆಯಲ್ಲಿ ಸರಾಗವಾಗಿ ಬರ್ತಾ ಹೋಗುತ್ತೆ. ಬಹುಶಃ ಓದು ಸ್ವಲ್ಪ ಮಾಡೋದ್ರಿಂದ ಓದೋಕೆ ಶುರು ಮಾಡಿದ್ರಿ? ಓದೋಕೆ ಶುರು ಶಾಸಕರಾದ್ಮೇಲೆ, ಮಂತ್ರಿಗಳಾದ್ಮೇಲೆ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಲ್ಲಲ್ಲ, ಅವಾಗ ಅವಶ್ಯಕತೆ ಇತ್ತು. ಈಗಲೂ ಏನಾದರೂ ಮಾತಾಡಬೇಕು ಅಂದರೆ ಪ್ರಿಪ್ರೇಷನ್ ಇಲ್ಲದೆ ಹೋಗೋದೆ ತುಂಬ ಗಂಭೀರವಾದ ವಿಚಾರ.